ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಮನೆಯಿಂದಲೇ ಮಾಡುವಂಥ ಉದ್ಯೋಗ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಮೇನ್ ಮುಖ್ಯವಾಗಿ ಇವತ್ತು ಹೇಳ್ತಾ ಇರುವಂಥ ಕಂಪನಿಯಲ್ಲಿ ಈಗಾಗಲೇ ಗೂಗಲ್ ಕಡೆಯಿಂದ ರೇಟಿಂಗ್ ಕೂಡ ಕೊಡಲಾಗಿದೆ. ರೇಟಿಂಗ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ 4.6 ರೇಟಿಂಗ್ ಕೊಟ್ಟಿದ್ದಾರೆ ಗೂಗಲ್ ಕಡೆಯಿಂದ. ಆ್ಯಂಡ್ ಅದಂತೂ ಕೂಡ ಟ್ರಸ್ಟ್ ಪೈಲಟಿಗೆ 4.7 ರೇಟಿಂಗ್ ಇದೆ. ಒಂದು ವೆರಿಫೈಡ್ ಜಾಬ್ ಅಂತೂ ಕೂಡ ಹೇಳ್ಬೋದು. ಆ್ಯಂಡ್ ಇಲ್ಲಿ ಈ ಒಂದು ಕಂಪನಿಯಲ್ಲಿ ಇವಾಗ ಜಾಬ್ಗೆ ಕಾಲ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಪ್ರೊಫೈಲ್ನ ಹೈಲೈಟ್ ಮಾಡ್ತಾ ಇದ್ದೀನಿ. ಆ ಒಂದು ಪ್ರೊಫೈಲ್ಗೆ ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ಬಟ್ ಬಾಕಿ ಇರುವಂಥ ಪ್ರೊಫೈಲ್ಗಳಿದೆ, ಅಂದರೆ ಸುಮಾರು ಥರದ ಜಾಬ್ಗಳಿಗೆ ಕರೆದಿದ್ದಾರೆ ಇವಾಗ. ಸೊ ಅವುಗಳಿಗೆ ಹೇಗೆ ಅಪ್ಲೈ ಮಾಡ್ಕೊಳೋದು ಕೂಡ ತೋರಿಸ್ತೀನಿ ನಾನು. ಸೊ ಬೇಕಂದರೆ ಓಕೆ ನೀವು ಅಪ್ಲೈ ಮಾಡ್ಬೋದು. ಬಟ್ ನಾರ್ಮಲಿ ಎಲ್ಲರೂ ಕೂಡ ಅಪ್ಲೈ ಮಾಡುವಂಥ ಒಂದು ಪ್ರೊಫೈಲ್ ಮಾತ್ರ ಈ ವಿಡಿಯೋದಲ್ಲಿ ಸ್ವಲ್ಪ ಹೈಲೈಟ್ ಮಾಡ್ತೀನಿ. ಬಾಕಿ ಇರೋ ಪ್ರೊಫೈಲ್ಗಳನ್ನ ಹೇಗೆ ನೋಡ್ಕೊಳ್ಳೋದು, ಹೇಗೆ ಅಪ್ಲೈ ಮಾಡೋದಂತೂ ಕೂಡ ಇದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹೀಗಾಗಿ ಕಂಪ್ಲೀಟ್ ವಿಡಿಯೋನ ನೋಡಿ. ಆ್ಯಂಡ್ ಅದಕ್ಕೆ ತುಂಬ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರಿ, ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಈ ಚಾನಲಲ್ಲಿ ಇದೇ ರೀತಿ ವೀಡಿಯೋಸ್ಗಳನ್ನ ತರ್ತಾ ಇರ್ತೀನಿ. ನೋಡೋಕ್ಕಿಂತ ಮುಂಚೆ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇರೋಂಥ ಜಾಬ್ಗೆ ನೀವು ಅಪ್ಲೈ ಮಾಡುವಾಗ ಒಂದು ಇಲ್ಲಿ ಗೂಗಲ್ ಫಾರ್ಮ್ ನೀಡ್ತಾ ಇದ್ದೀನಿ. ಗೂಗಲ್ ಫಾರ್ಮ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಆ್ಯಂಡ್ ಇಲ್ಲಿ ನೀವು ಜಸ್ಟ್ ಕೆಳಗಡೆ ಬಂದರೆ ನೋಡ್ತಾ ಇರೋದು ಒಂದು ರಿಸ್ಯೂಮ್ ಅಪ್ಲೋಡ್ ಮಾಡೋದಕ್ಕೆ ಹೇಳಿದ್ದಾರೆ. ಇಲ್ಲಿ ರಿಸ್ಯೂಮ್ ಚೆನ್ನಾಗಿಲ್ಲ ಅಂತಂದರೆ ಕಂಪ್ನಿ ಕಡೆಯಿಂದ ಶಾರ್ಟ್ ಲಿಸ್ಟ್ ಮಾಡೋದಿಲ್ಲ. ಸೊ ಇಲ್ಲಿ ನಿಮಗೆ 1 MB 2 MBಗಿಂತ ಜಾಸ್ತಿ ಇರಬಾರ್ದು, ಅಷ್ಟು ದೊಡ್ಡದಿರಬಾರ್ದು ರಿಸ್ಯೂಮ್ ಮತ್ತು ಅಪ್ಡೇಟ್ ಕೂಡ ಇರಬೇಕು. ರಿಸ್ಯೂಮ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಇದ್ದೀನಿ. ಒಂದು ಇದ್ರದ್ದು ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದರ್ವೈಸ್ ನಾನು ನಿಮಗೆ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಮಾಡ್ಕೊಂಡಿಲ್ಲ ಅಂದರೆ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಮಾಡ್ಕೊಳ್ಳಿ. ಸೊ ಅಲ್ಲಿ ನಾನು ಡೀಟೇಲ್ಸ್ ಕೊಟ್ಟಿರ್ತೀನಿ ಇದ್ರದ್ದು. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮೇನ್ ಅಂದರೆ ಹೆಸರು, ಫೋನ್ ನಂಬರು, ಇಮೇಲ್ ಅಡ್ರೆಸ್ಸು. ಓಕೆ, ಸೊ ಈ ರೀತಿ ನೀವೆಲ್ಲ ಡೀಟೇಲ್ಸ್ಗಳನ್ನ ನೀವು ಇಲ್ಲಿ ಫಿಲಪ್ ಮಾಡಬೇಕಾಗುತ್ತೆ. ಸೊ ಈ ಯಾವ್ಯಾವ ಇಲ್ವೋ, ಅಕಸ್ಮಾತ್ ನಿಮ್ಮದು ಪ್ರಾಜೆಕ್ಟ್ ಮತ್ತು ಆ್ಯಕ್ಟಿವಿಟೀಸ್ ಇಲ್ವೋ, ಸೊ ಅದನ್ನು ನೀವು ಬೇಕಂದರೆ ತೆಗೆದು ಹಾಕ್ಬೋದು. ಸೊ ಆ ರೀತಿ ಅಪ್ಡೇಟ್ ಮಾಡಿಕೊಂಡು ನೀವು ಈ ಒಂದು ರಿಸ್ಯೂಮ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ಈ ರಿಸ್ಯೂಮ್ನ ರೆಡಿ ಮಾಡ್ಕೊಂಡು ಆದಮೇಲೆ ನೀವು ಇಲ್ಲಿ ಅಪ್ಲೋಡ್ ಮಾಡಿ. ತುಂಬ ಚೆನ್ನಾಗಿರುತ್ತೆ ಅಪ್ಡೇಟ್ ರಿಸ್ಯೂಮ್ ಇದು. ಸೊ ಇದು ಬೇಕು ಅಂತಂದರೆ ನೀವು ಟೆಲಿಗ್ರಾಮ್ ಚಾನಲಲ್ಲಿ ಇದನ್ನು ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ನೀವು ತೊಗೊಂಡು ನಂತರ ಈ ರೀತಿ ಅಪ್ಡೇಟ್ ಮಾಡ್ಕೊಂಡು ರಿಸ್ಯೂಮ್ನ ಇಲ್ಲಿ ಅಪ್ಲೋಡ್ ಮಾಡಿ. ಓಕೆ, ಇದು ಒಂದಾಯಿತು. ಸೊ ಇವತ್ತು ಹೇಳ್ತಾರಂಥ ಜಾಬ್ ಏನಿದೆ ಅಲ್ವಾ, ಜಾಬ್ ಬಗ್ಗೆ ಹೇಳೋದಾದರೆ ಇಲ್ಲಿ ನೋಡ್ತಾ ಇರ್ಬೋದು ಜಾಬಲ್ಲೂ ಲೀಪ್ ಸ್ಕಾಲರ್ ಅಂತ ಹೇಳ್ಬಿಟ್ಟು ಜಾಬು. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಗೂಗಲ್ ಕಡೆಯಿಂದ 4.6 ರೇಟಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಅದೊಂದು ಕೂಡ ಟ್ರಸ್ಟ್ ಪೈಲಟಲ್ಲಿ ನೋಡ್ತಾ ಇರ್ಬೋದು 4.7 ರೇಟಿಂಗ್ ಕೊಟ್ಟಿದ್ದಾರೆ. ನಾನು ಹಿಂದ್ಗಡೆ ಸ್ವಲ್ಪ ಆವಾಜ್ ಕೇಳಿಸ್ತಾ ಇದೆ, ದಯವಿಟ್ಟು ಕ್ಷಮಿಸಬೇಕು, ಸ್ವಲ್ಪ ಅದನ್ನ ಅವಾಯ್ಡ್ ಮಾಡಿ. ಆ್ಯಂಡ್ ಇದು ಒಂದು ಪ್ಲ್ಯಾಟ್ಫಾರ್ಮ್ ಏನಿದೆಯಲ್ವಾ, ಇದು ಒಂದು ಹೇಗಿರುತ್ತೆ ಅಂತಂದರೆ, ಸೊ ಹೊರಗಡೆ ಯೂನಿವರ್ಸಿಟಿಗೆಲ್ಲ ನಾವು ಹೋಗಬೇಕು, ಓದಬೇಕು, ಅಬ್ರಾಡಿಗೆಲ್ಲ ಹೋಗ್ಬೇಕಂದವ್ರಿಗೆ ಸೊ ಏನು ಮಾಡ್ತಾರೆ ಅಂತಂದರೆ ಇವರು ಗೈಡ್ ಮಾಡ್ತಾರೆ. ಓಕೆ, ಸೊ ಆ ರೀತಿ ಪ್ಲ್ಯಾಟ್ಫಾರ್ಮ್ಸ್ಗಳಿರುತ್ತೆ ಇದು. ಓಕೆ, ಸೊ ಇಲ್ಲಿ ನೋಡ್ತಾ ಇದ್ದೀರಾ ಸ್ಟಡಿ ಇನ್ US ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಯಾವ ರೀತಿ ನೀವು ಇಲ್ಲಿ ಯಾವ್ಯಾವ ಒಂದು ಸಿಟಿಯಲ್ಲಿ ಅಥವಾ ಯಾವ್ಯಾವ ಒಂದು ಯೂನಿವರ್ಸಿಟಿಲಿ ಓದಬೇಕಂತ ಅನ್ಕೋತೀರಿ. ಸೊ ಆ ಒಂದು ಯೂನಿವರ್ಸಿಟಿ ರಿಲೇಟೆಡ್ ಇಲ್ಲಿ ಅವ್ರು ನಿಮಗೆ ಡೀಟೇಲ್ಸ್ನ ಕೊಟ್ಟಿರ್ತಾರೆ. ಹಾರ್ವರ್ಡ್ ಯೂನಿವರ್ಸಿಟಿ ಅಂತ ಜಸ್ಟ್ ನಾವಿಲ್ಲಿ ಸರ್ಚ್ ಮಾಡಿದ್ವಿ ಅಂದರೆ ಸೊ ಆ ಯೂನಿವರ್ಸಿಟಿಯಲ್ಲಿ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿ ನಿಮಗೆ ಸಿಗುತ್ತೆ. ಆ ರೀತಿದು ವೆಬ್ಸೈಟ್ ಇರುವಂಥದ್ದು. ಸೊ ಈ ವೆಬ್ಸೈಟ್ ಇವಾಗ ಒಂದು ಜಾಬ್ಗೆ ಕಾಲ್ಫಾರ್ಮ್ ಮಾಡಿದ್ದಾರೆ ನಾರ್ಮಲಿ. ಸೊ ಇಲ್ಲಿ ಇಲ್ಲಿ ನಾನು ತೋರಿಸ್ತಾ ಇದ್ದೆ ನೋಡಿ, ಈ ಒಂದು ಜಾಬು ಇದು ಲಿಂಕ್ಡ್ಇನಲ್ಲಿ ಪೋಸ್ಟ್ ಆಗಿರುವಂಥದ್ದು ಮತ್ತು ವೆರಿಫೈಡ್ ಜಾಬ್ ಇರುವಂಥದ್ದು. ಓಕೆ, ಸೊ ಇಲ್ಲಿ ನಾನು ನಿಮಗೆ ನೆಕ್ಸ್ಟ್ ಬಾಕಿ ಜಾಬ್ಗಳನ್ನ ಹೇಳ್ತಾ ಇದ್ದೀನಿ ಹೇಗೆ ಅಪ್ಲೈ ಮಾಡೋದು ಅಂತ. ಸ್ಟೂಡೆಂಟ್ ಸೆಷನ್ ಕೋಆರ್ಡಿನೇಟರ್ ಅಂತ ಹೇಳಿ ಇಂಟರ್ನ್ ಜಾಬ್ಗೋಸ್ಕರ ಇಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಇದು ಒಂದು ಇಂಡಿಯಾದಲ್ಲಿ 6 ದಿನದ ಹಿಂದೆ ಅಷ್ಟೇ ಕಾಲ್ಫಾರ್ಮ್ ಮಾಡಿರುವಂಥದ್ದು. ಇನ್ನು ಇವತ್ತು ತೊಗೋತಾ ಇದ್ದಾರೆ ಅಪ್ಲಿಕೇಶನ್ನ. ಸೊ ಸುಮಾರು ಜನರು ಇವಾಗ ರಿವರ್ಟ್ ಕೂಡ ಬರ್ತಾ ಇದೆ ಅವರಿಗೆ. ಆ್ಯಂಡ್ ಇದು ಕಂಪ್ಲೀಟ್ಲಿ ರಿಮೋಟ್ ಜಾಬು ಮತ್ತು ಇಂಟರ್ನ್ಶಿಪ್ ರಿಲೇಟೆಡ್ ಇಲ್ಲಿ ತೊಗೋತಾ ಇದ್ದಾರೆ. ಆ್ಯಂಡ್ ಇದಲ್ಲೂ ಕೂಡ ಈ ಒಂದು ಜಾಬಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ತಾ ಇದ್ದೀನಿ. ರೋಲ್ ಬಗ್ಗೆ ಹೇಳೋದಾದರೆ ಸ್ಟೂಡೆಂಟ್ ಸೆಷನ್ ಕೋಆರ್ಡಿನೇಟರ್ ಆಪರೇಷನ್ಸ್ ಇಂಟರ್ನ್ಶಿಪ್ ಜಾಬ್ ಸಮರಿ ಅಂತ ಹೇಳಿದ್ದಾರೆ. ಲೈಕ್ ಇವಾಗ ಸ್ಟೂಡೆಂಟ್ಸ್ ಇರ್ತಾರಲ್ವಾ, ಯಾರ್ಯಾರು ಸ್ಟೂಡೆಂಟ್ಸ್ ಇರ್ತಾರೆ ಇವ್ರ ಒಂದು ಪ್ಲ್ಯಾಟ್ಫಾರ್ಮಲ್ಲಿ, ಆ ಸ್ಟೂಡೆಂಟ್ ಇದು ಡೇಟಾಸ್ಗಳು ನಿಮ್ಗೆ ಕೊಡ್ತಾರೆ ಅಥವಾ ಡೇಟಾಸ್ಗಳು ಪ್ರೊವೈಡ್ ಮಾಡಿರ್ತಾರೆ. ಸೊ ಅಲ್ಲಿ ನೀವೇನು ಮಾಡ್ತೀರಾ, ಸ್ಟೂಡೆಂಟ್ ಜೊತೆ ಸೆಷನ್ನ ಮಾತಾಡ್ತೀರಾ. ಸೆಷನ್ ಅಂದರೆ ಅವ್ರಿಗೆ ಏನು ರಿಕ್ವೈರ್ಮೆಂಟ್ ಇದೆ, ಗೈಡೆನ್ಸ್ ಮಾಡೋದಾಯಿತು. ಓಕೆ, ಈ ರೀತಿ ಎಲ್ಲ ಕೆಲಸ ಇರುತ್ತೆ ನಿಮ್ಮದು. ಒಂದು ರೀತಿಯಿಂದ ಆಪರೇಷನ್ ಇಂಟರ್ನ್ಶಿಪ್ ಅಂತ ಕೂಡ ಸೊ ಅದ್ರ ಬಗ್ಗೆ ಇರುತ್ತೆ. ಸೊ ವಿ ಆರ್ ಲುಕಿಂಗ್ ಫಾರ್ ಅ ಪ್ರೊಫೆಷನಲ್ ಆ್ಯಂಡ್ ಮೇನ್ ಅಂತಂದರೆ ಎಂಪಥಿಕ್ ಸ್ಟೂಡೆಂಟ್ ಸೆಷನ್ ಕೋಆರ್ಡಿನೇಟರ್ ಟು ಜಾಯಿನ್ ಅವರ್ ಕೌನ್ಸಿಲಿಂಗ್ ಆಪರೇಷನ್ಸ್ ಟೀಮ್ ಅಂತ ಹೇಳಿದ್ದಾರೆ. ಸೊ ಸ್ಟೂಡೆಂಟ್ಸ್ ಹೇಗಿರ್ತಾರೆ ಅಂತಂದರೆ ಹೊರಗಡೆ ಓದಬೇಕು, ಹೊರದೇಶಕ್ಕೆ ಹೋಗ್ಬೇಕು ಅನ್ನೋದು ಇರುತ್ತೆ. ಬಟ್ ಅವ್ರಿಗೆ ಬೇಕಾಗಿರುತ್ತೆ ರಿಕ್ವೈರ್ಮೆಂಟ್ ಏನು ಓದಬೇಕಂತ ಅಂದ್ಕೊಂಡಿದ್ದಾರೆ. ಅವ್ರಿಗೆ ಒಂದು ಅಕಾರ್ಡಿಂಗ್ ಅವ್ರ ಪ್ಯಾಕೇಜ್ ಇರುತ್ತೆ, ಅದ್ರ ಅಕಾರ್ಡಿಂಗ್ ಯಾವ ಒಂದು ಯೂನಿವರ್ಸಿಟಿ ಬೆಸ್ಟು. ಸೊ ಆ ರೀತಿಯೆಲ್ಲ ಅವ್ರಿಗೆ ಏನಾದರೂ ಕೇಳಿದರೆ ಸೊ ಅದ್ರ ಬಗ್ಗೆ ಎಲ್ಲ ನೀವು ಸ್ವಲ್ಪ ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ. ಯೂನಿವರ್ಸಿಟಿಲಿ ಹೇಗೆ ನಾವು ಅಪ್ಲಿಕೇಶನ್ ಹಾಕಬೇಕು, ಹೇಗೆ ಅಡ್ಮಿಷನ್ ಕನ್ಫರ್ಮ್ ಆಗುತ್ತೆ, ಸೊ ನಂತರ ನಾವು ಹೇಗೆ ಜಾಯ್ನ್ ಮಾಡ್ಕೊಳ್ಳೋದು. ಸೊ ಈ ರೀತಿಯೆಲ್ಲ ಬೇಸಿಕ್ ಇನ್ಫಾರ್ಮೇಷನ್ ಕೇಳ್ತಾ ಇರ್ತಾರೆ. ಅದನ್ನೇ ನೀವೇನು ಮಾಡ್ತೀರಾ, ಕೌನ್ಸಿಲಿಂಗ್ ಮಾಡ್ತೀರ ಅವ್ರ ಜೊತೆ. ಓಕೆ, ಸೊ ಇದಲ್ಲೂ ಕೂಡ ಜಾಯ್ನಿಂಗ್ ವಿರ್ಚುವಲ್ ಕೌನ್ಸಿಲಿಂಗ್ ಸೆಷನ್ ಆ್ಯಂಡ್ ವಿಲ್ ಎನ್ಶೋರ್ ಅ ಸೀಮ್ಲೆಸ್ ಎಕ್ಸ್ಪೀರಿಯನ್ಸ್ ಬೈ ವೆಲ್ಕಮಿಂಗ್ ಅಂತ ಹೇಳಿದ್ದಾರೆ. ಸಿಂಪ್ಲಿ ನೀವೇನು ಮಾಡ್ತೀರಾ, ವೆರಿಫೈಯಿಂಗ್ ಡೀಟೇಲ್ಸ್ಗಳನ್ನಾಯಿತು, ಅಸೈನಿಂಗ್ ಸ್ಟೂಡೆಂಟ್ ಟು ಕೌನ್ಸಿಲರ್ಸ್ ಆ್ಯಂಡ್ ರಿಸಾಲ್ವಿಂಗ್ ಬೇಸಿಕ್ ಟೆಕ್ನಿಕಲ್ ಇಶ್ಯೂಸ್ ಅಂತ ಹೇಳಿದ್ದಾರೆ. ಸೊ ಸಮ್ಟೈಮ್ಸು ಬೇಸಿಕ್ ಟೆಕ್ನಿಕಲ್ ಇಶ್ಯೂಸ್ ಏನಾದರೂ ಇದ್ದರೆ ಅವುಗಳನ್ನು ಕೂಡ ನೀವು ರಿಸಾಲ್ವ್ ಮಾಡ್ತೀರಾ. ಸೊ ದಿಸ್ ರೋಲ್ ಈಸ್ ಕ್ರಿಟಿಕಲ್ ಟು ಡೆಲಿವರಿಂಗ್ ಸ್ಮೂತ್ ಒನ್ ವಿಲ್ ಮೇನ್ ಅಂತಂದರೆ ಕೌನ್ಸಿಲಿಂಗ್ ಜರ್ನಿ ಇರುತ್ತೆ, ಸ್ಟೂಡೆಂಟ್ ಜೊತೆ ಕಾನ್ವರ್ಸೇಷನ್ ಮಾಡೋದಿರುತ್ತೆ. ಹೀಗಾಗಿ ಕನ್ನಡ ಭಾಷೆನೇ ಬರಬೇಕಂತ ಈಗ ನಾರ್ಮಲಿ ನೀವು ಕಾಮೆಂಟ್ ಮಾಡ್ಬೋದು. ಸೊ ಇದಕ್ಕೆ ಕನ್ನಡ ಅಲ್ಲ, ಯಾಕಂದರೆ ಇದು ಅಬ್ರಾಡದ್ದಲ್ವಾ. ಸೊ ಹೀಗಾಗಿ ಇದಕ್ಕೆ ಇಂಗ್ಲೀಷ್ ಬೇಕಾಗುತ್ತೆ, ಪ್ರಾಪರ್ ಇಂಗ್ಲೀಷ್ ಮಾತಾಡೋರು ಬೇಕಾಗುತ್ತೆ. ಹೊರದೇಶಕ್ಕೆ ಹೋಗುವಂಥ ಮಕ್ಕಳು ಇಂಗ್ಲೀಷ್ ಪ್ರಾಪರೇ ಮಾತಾಡ್ತಾರೆ.
ಸೊ ಅವ್ರಿಗೆ ನೀವು ಇಂಗ್ಲೀಷಲ್ಲೇ ಗೈಡ್ ಮಾಡಬೇಕಾಗುತ್ತೆ. ಸೊ ಕನ್ನಡನೇ ನಮಗೆ ಬೇಕು ಅಂತಂದರೆ ಪ್ರೀವಿಯಸ್ ಲೇಟೆಸ್ಟ್ ವೀಡಿಯೋಸ್ಗಳು ನೋಡಿಲ್ಲ ಅಂದರೆ ಬೇಗ ಅಲ್ಲಿ ಅರ್ಜಿನ ಸಲ್ಲಿಸಿ ಇನ್ನೂ ಅಪ್ಲಿಕೇಶನ್ನ ತೊಗೋತಾ ಇದ್ದಾರೆ. ಓಕೆ, ಮೇನ್ ಅಂತಂದರೆ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಹೇಳಿದಾದರೆ ವೆಲ್ಕಮ್ ಸ್ಟೂಡೆಂಟ್ಸ್. ಮೇನ್ ಅಂತಂದರೆ ಯಾರ್ಯಾರು ಇವಾಗ ಒಂದು ಕೌನ್ಸಿಲಿಂಗ್ಗೆ ಬರ್ತಾ ಇರ್ತಾರೆ ಅವ್ರಿಗೆ ಪ್ರಾಂಪ್ಟ್ಲಿ ಒಂದು ವೆಲ್ಕಮ್ ಮಾಡೋದಾಯಿತು, ಮತ್ತು ಶಾರ್ಟಾಗಿ ಒಂದು ಇದ್ರ ಬಗ್ಗೆ ವೆಬ್ಸೈಟ್ ಬಗ್ಗೆ ಒಂದು ಓರಿಯೆಂಟೇಷನ್ ಬಗ್ಗೆ ನೀವೇನು ಮಾಡ್ತೀರಾ ಮಾಹಿತಿನ ಕೊಡ್ತೀರಾ. ನಂತರ ವೆರಿಫೈ ಸ್ಟೂಡೆಂಟ್ ಡೀಟೇಲ್ ಬಿಫೋರ್ ಅಸೈನಿಂಗ್ ದೆಮ್ ಟು ಕೌನ್ಸಿಲರ್. ಸೊ ಸ್ವಲ್ಪ ವೆರಿಫೈ ಮಾಡ್ತೀರಾ, ನಿಮ್ಮ ಹೆಸರು, ಕ್ವಾಲಿಫಿಕೇಷನ್, ಏನು ಓದಿದ್ದೀರಾ, ಬ್ಯಾಕ್ಗ್ರೌಂಡ್ ಅದೆಲ್ಲ ಸೊ ಅವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತೀರಾ. ಸೊ ಮ್ಯಾನೇಜ್ ಸ್ಟೂಡೆಂಟ್ ವೇಟ್ ಟೈಮ್ಸ್ ಆ್ಯಂಡ್ ಮೇಂಟೈನ್ ಸೆಷನ್ ಡಿಸಿಪ್ಲಿನ್ ವೆನ್ ಮಲ್ಟಿಪಲ್ ಸ್ಟೂಡೆಂಟ್ಸ್. ಸುಮಾರು ಜನ ಇರ್ತಾರೆ ಸ್ಟೂಡೆಂಟ್ಸು, ಸೊ ಅವ್ರನ್ನೆಲ್ಲ ಕರೆಕ್ಟಾಗಿ ನೀವು ಡಿಸಿಪ್ಲಿನ್ ರೀತಿಯಿಂದ ಮ್ಯಾನೇಜ್ ಮಾಡಬೇಕಾಗುತ್ತೆ, ಮತ್ತು ಟೈಮ್ ಶೆಡ್ಯೂಲ್ಸ್ಗಳನ್ನ ಫಿಕ್ಸ್ ಮಾಡಬೇಕಾಗುತ್ತೆ. ಅಲೋಕೇಟ್ ಸ್ಟೂಡೆಂಟ್ ಟು ಕೌನ್ಸಿಲರ್ಸ್ ಸ್ಟ್ರಿಕ್ಟ್ಲಿ ಆ್ಯಸ್ ಪರ್ ಲೀಡ್ ಕ್ಯಾಪ್ ಆ್ಯಂಡ್ ಶೆಡ್ಯೂಲ್ಸ್ ಅಂತ ಹೇಳಿದ್ದಾರೆ. ಓಕೆ, ಸೊ ಯಾವ ರೀತಿ ಹೇಳಿರ್ತಾರೆ ನಿಮ್ಗೆ ಆಲ್ರೆಡಿ ಇದ್ರ ಬಗ್ಗೆ ಟ್ರೈನಿಂಗ್ ಕೊಡ್ತಾರೆ, ಭಯ ಪಡೋಕ್ಕೆ ಹೋಗಬೇಡಿ ಏನಪ್ಪ ಇರುತ್ತೆ ಹೇಗಿರುತ್ತೆ ಅಂತ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದೇ ಈ ರೀತಿ ಜಾಬ್ ಮಾಡ್ತೀವಂದರೆ ಕೌನ್ಸಿಲರ್ ಆಗಿ ಸೊ ಅರ್ಜಿನ ಸಲ್ಲಿಸ್ಬೋದು. ಓಕೆ, ಸೊ ಗೈಡ್ ಸ್ಟೂಡೆಂಟ್ ಥ್ರೂ ಬೇಸಿಕ್ ಟೆಕ್ನಿಕಲ್ ಟ್ರಬಲ್ ಶೂಟಿಂಗ್. ಸೊ ಬೇಸಿಕ್ ಒಂದು ಇದ್ರ ನಾಲೆಜ್ ಬಗ್ಗೆ ಸ್ವಲ್ಪ ಹೇಳೋದಾಯಿತು. ಮೇಂಟೈನಿಂಗ್ ಅಕ್ಯುರೇಟ್ ಲಾಗ್ ಆಫ್ ಸೆಷನ್ ಇರುತ್ತೆ, ಕ್ಯಾನ್ಸಲೇಷನ್ಸ್ ಇರುತ್ತೆ, ಟೆಕ್ನಿಕಲ್ ಡ್ರಾಪ್ ಆಫ್ಸ್ ಇರುತ್ತೆ. ಆ ರೀತಿ ಏನಾದರೂ ಇದ್ದರೆ ಅದ್ರ ಬಗ್ಗೆ ಮಾಹಿತಿನ ಅವ್ರಿಗೆ ನೀಡ್ತೀರಾ. ಜನರೇಟ್ ಡೈಲಿ ಆ್ಯಂಡ್ ವೀಕ್ಲಿ ರಿಪೋರ್ಟ್ಸು. ನೀವೇನು ಮಾಡ್ತೀರಾ, ಡೈಲಿ ಮತ್ತು ವೀಕ್ಲಿ ರಿಪೋರ್ಟ್ಸ್ಗಳನ್ನ ರೆಡಿ ಮಾಡ್ತೀರಾ ಆನ್ ಅಟೆಂಡೆನ್ಸ್. ಲೈಕ್ ಇಲ್ಲಿ ಡೇಟಾ ಎಂಟ್ರಿ ಇರುತ್ತೆ, ಡೇಟಾ ಎಂಟ್ರಿ ಅಥವಾ ಟೈಪಿಂಗ್ ಅಂತೂ ಕೂಡ ನಾನು ಹೇಳ್ಬೋದು. ಹೀಗಾಗಿ ನಾನು ನಿಮಗೆ ಟೈಟಲಲ್ಲಿ ಟೈಪಿಂಗ್ ಅಥವಾ ಡೇಟಾ ಎಂಟ್ರಿ ಅಂತಲೇ ಮೆನ್ಷನ್ ಮಾಡಿರ್ತೀನಿ ಥಂಬ್ನೇಲಲ್ಲಿ. ಇಲ್ಲೇನು ಮಾಡ್ತಾರೆ, ಡೈಲಿ ಮತ್ತು ವೀಕ್ಲಿ ಏನು ಮಾಡ್ತಾರೆ, ರಿಪೋರ್ಟ್ಸ್ಗಳನ್ನ ನೀವು ಅಟೆಂಡೆನ್ಸ್ ಏನಿರುತ್ತೆ ಅದ್ರದ್ದು ಬಗ್ಗೆ ನೀವು ರಿಪೋರ್ಟ್ಸ್ಗಳನ್ನ ತೆಗಿತೀರಾ, ಹಾಕ್ತೀರಾ, ಅಪ್ಡೇಟ್ ಮಾಡ್ತೀರಾ. ಸೊ ಆ ರೀತಿ ಕೆಲಸ ಇರುತ್ತೆ. ಓಕೆ, ಸೊ ಇದಲ್ಲೂ ಕೂಡ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ ಇರೋರನ್ನ ತೊಗೋತಾ ಇದ್ದಾರೆ ಇವರು. ಆ್ಯಂಡ್ ಮೇನ್ ಅಂತಂದರೆ ಹೇಳಬೇಕಂತಂದರೆ ಸ್ಟ್ರಾಂಗ್ ಕೋಆರ್ಡಿನೇಷನ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್. ನಾರ್ಮಲಿ ಇವಾಗ ನೀವು ಕೌನ್ಸಿಲರ್ ಅಂದಮೇಲೆ ಸುಮಾರು ಥರದ ಪ್ರಾಬ್ಲಮ್ಸ್ಗಳು ಬಂದರೂ ಕೂಡ ಸೊ ಅವುಗಳು ನೀವಲ್ಲಿ ಸಾರ್ಟ್ ಔಟ್ ಮಾಡ್ತೀರಾ. ಸೊ ಇಲ್ಲಿ ಮೇನ್ ಅಂತಂದು ಹೇಳಬೇಕಂದ್ರೆ 100% ಕಂಪ್ಲೈನ್ಸ್ ವಿತ್ ಕೌನ್ಸಿಲರ್ ಲೀಡ್ ಕ್ಯಾಪ್ ಅಂತ ಹೇಳಿದ್ದಾರೆ. ಎವರೇಜ್ ಸ್ಟೂಡೆಂಟ್ ವೇಟ್ ಟೈಮ್ ಅಂಡರ್ 30 ಸೆಕೆಂಡ್. ಓಕೆ, ಸೊ ಇಲ್ಲಿ ಮೇನ್ ಅಂತಂದರೆ ನಿಮಗೆ ಏನಂತಂದರೆ ಟೆಕ್ನಿಕಲ್ ರಿಸಾಲ್ಯೂಷನ್ನು ಸಕ್ಸಸ್ ರೇಟ್ 80% ಅಟ್ಲೀಸ್ಟ್ ಇರಬೇಕು. ಅಂದರೆ ಟೆಕ್ನಿಕಲ್ ಏನಾದರೂ ಒಂದು ರಿಸಾಲ್ವ್ ಮಾಡುವಂಥ ಏನಾದರೂ ಇದನ್ನು ರೇಟಿಂಗ್ ಹೇಳ್ತಾ ಇರುವಂಥದ್ದವರು ಲೈಕ್ 80% ಆದರೂ ಇರಬೇಕು. ಅಟೆಂಡೆನ್ಸ್ ಆ್ಯಂಡ್ ಸೆಷನ್ ರಿಪೋರ್ಟಿಂಗ್ 100% ಅಕ್ಯುರೇಸಿ ಇರಬೇಕಂತ ಹೇಳಿದ್ದಾರೆ. ಮತ್ತು ಅದಕ್ಕೂ ವರ್ಕ್ ಲೊಕೇಶನ್ ಕಂಪ್ಲೀಟ್ಲಿ ರಿಮೋಟ್ ಜಾಬು, ಮನೆಯಿಂದಲೇ ಮಾಡುವಂಥ ಕೆಲಸ ಇದು. ಅವರು ಇಲ್ಲಿರುವಂಥ ಸ್ಟೂಡೆಂಟ್ಗಳಿಗೆ ಕೌನ್ಸಿಲಿಂಗ್ ಮಾಡ್ತೀರಾ, ಇರುವಂಥ ಮಾಹಿತಿನ ಅವರಿಗೆ ನೀಡ್ತೀರಾ. ಓಕೆ, ವರ್ಕಿಂಗ್ ಟೈಮ್ ಹೇಳಿದ್ದಾದರೆ ಬೆಳಿಗ್ಗೆ 11 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಇದು ಟೈಮಿಂಗ್ ಇದೆ. ಸೊ ಇದು ಫುಲ್ ಟೈಮ್ ಜಾಬು, ಪಾರ್ಟ್ ಟೈಮ್ ಅಲ್ಲ. ಸೊ ನೀವು ಮಾಡ್ತೀವಂದರೆ ಮಾಡ್ಬೋದು, ಪಾರ್ಟ್ ಟೈಮ್ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಮಂಡೇ ಟು ಸ್ಯಾಟರ್ಡೇ ಸಂಡೇ ಆಫು. ಸೊ ಇಲ್ಲಿ ಹೇಗಿರುತ್ತೆ, ಸೋಮವಾರದಿಂದ ಶನಿವಾರದವರೆಗೆ ಕೆಲಸ ಮಾಡಬೇಕು, ನಂತರ ನಿಮ್ಮದು ಸಂಡೇ ರಜೆ ಇರುತ್ತೆ. ಇದು ಒಂದಾಯಿತು. ಸೊ ಈ ಒಂದು ಜಾಬ್ದು ಇಲ್ಲೊಂದು ಗೂಗಲ್ ಫಾರ್ಮ್ ಕೊಟ್ಟಿರ್ತಾರೆ, ಅಪ್ಲೈ ಅಂತ ಕ್ಲಿಕ್ ಮಾಡೋಣ. ಸೊ ಕ್ಲಿಕ್ ಮಾಡಿದಾಗ ಒಂದು ಗೂಗಲ್ ಫಾರ್ಮ್ ಇರುತ್ತೆ. ಸೊ ಈ ಒಂದು ಗೂಗಲ್ ಫಾರ್ಮ್ ನೇಮು, ಕಾಂಟ್ಯಾಕ್ಟ್ ನಂಬರು, ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನು, ಆರ್ ಯು ಕಂಫರ್ಟೇಬಲ್ ವಿತ್ ಅ ರಿಮೋಟ್ ರೋಲ್, ಎಸ್. ಆರ್ ಯು ಕಂಫರ್ಟೇಬಲ್ ವಿತ್ 15K ಸ್ಟೈಫಂಡ್, 15,000 ಸ್ಟೈಫಂಡ್ ಅಂತ ಹೇಳಿದ್ದಾರೆ. ಎಸ್ ಅಂತ ಹಾಕ್ತೀನಿ. ಡು ಯು ಹ್ಯಾವ್ ಅ ಲ್ಯಾಪ್ಟಾಪ್ or ವೈಫೈ? ಲ್ಯಾಪ್ಟಾಪು ಅಥವಾ ವೈಫೈ ಎರಡೂ ಕೂಡ ಬೇಕಾಗುತ್ತೆ ಈ ಜಾಬ್ಗೆ. ಇಲ್ಲಾಂದರೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಅವ್ರು ತೊಗೊಳ್ಳೋದಿಲ್ಲ. ಸೊ ಆರ್ ಯು ಕರೆಂಟ್ಲಿ ವರ್ಕಿಂಗ್, ಎಲ್ಲರೂ ವರ್ಕ್ ಮಾಡ್ತಿದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ನಂತರ ಒಂದು ರಿಸ್ಯೂಮ್ ಅಪ್ಲೋಡ್ ಮಾಡಬೇಕು. ಓಕೆ, ರಿಸ್ಯೂಮ್ ನಾನು ನಿಮಗೆ ಇಲ್ಲಿ ನೀಡಿರ್ತೀನಿ. ಈ ರಿಸ್ಯೂಮ್ನ ನೋಡಿಕೊಂಡು ಇದೇ ರೀತಿಯೇ ನೀವು ರೆಡಿ ಮಾಡ್ಕೊಳ್ಳಿ. ಇನ್ನೊಂದು ಇಲ್ಲಿ ನಾನು ನಿಮಗೆ ಜಾಬ್ ಹೇಳ್ತಾ ಇದ್ದೀನಿ. ಓಕೆ, ಸೊ ನಾರ್ಮಲಿ ಏನು ಮಾಡ್ತೀರಾ ಅಂತಂದರೆ ಸ್ವಲ್ಪ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಬೇಕು, ಲೀಪ್ ಸ್ಕಾಲರ್ ಅಂತ ಸರ್ಚ್ ಮಾಡಬೇಕು. ಓಕೆ, ನಾನಿವಾಗ ಹೇಳಿರುವಂಥದ್ದು ಇದುವರೆಗೆ ಏನು ಹೇಳಿದ್ದೇನಲ್ವ ಜಾಬ್, ಇದು ಗೂಗಲ್ ಶೀಟದು ಓಪನ್ ಮಾಡಿ. ಸೊ ಇದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಬಟ್ ಇಲ್ಲಿ ನಾನು ನಿಮಗೆ ಮತ್ತೆ ಒಂದಿಷ್ಟು ಜಾಬ್ ಹೇಳ್ತಾ ಇದ್ದೀನಿ ನೋಡಿ. ಆಗಲೇ ಹೇಳಿರುವಂಥ ಜಾಬ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಗೂಗಲ್ ಫಾರ್ಮ್ ಕೊಟ್ಟಿರ್ತೀನಿ. ಆ್ಯಂಡ್ ಇಲ್ಲಿ ನೀವು ಗೂಗಲಲ್ಲಿ ಹೋಗಿ ಮತ್ತಷ್ಟು ಜಾಬ್ಗಳಿಗೆ ಅಪ್ಲೈ ಮಾಡೋದಕ್ಕೆ ಹೇಳ್ತಾ ಇದ್ದೀನಿ. ಲೀಪ್ ಸ್ಕಾಲರ್ ಅಂತ ಸರ್ಚ್ ಮಾಡಿ. ಆ್ಯಂಡ್ ಇಲ್ಲಿ ಈ ರೀತಿ ಬ್ಲೂ ಕಲರ್ದು ಒಂದು ವೆಬ್ಸೈಟ್ ನೋಡೋಕ್ಕೆ ಸಿಗುತ್ತೆ. ಜಸ್ಟ್ ಇಂದ ಕ್ಲಿಕ್ ಮಾಡಿದರೆ ಈ ರೀತಿ ಪೇಜಿಗೆ ಬರ್ತೀರಾ. ನಂತರ ಈ ಪೇಜಲ್ಲಿ ಜಸ್ಟ್ ನೀವು ನೋಡಿ ಒಂದು ಸ್ವಲ್ಪ ಎಲ್ಲ ಓದ್ಕೊಳ್ಳಿ, ಎಲ್ಲ ನೋಡ್ಕೊಳ್ಳಿ. ಓಕೆ, ಚೆನ್ನಾಗಿ ನೀವು ಕೂಡ ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಸುಮಾರು ಥರದ ಒಂದು ನಿಮಗೆ ಇದಕ್ಕೆ ಸ್ಟಡಿಗೆ ರಿಲೇಟೆಡ್ ಇರುತ್ತೆ, ಬಟ್ ಅದು ತುಂಬಾ ಕಾಸ್ಟ್ಲಿ ಇರುತ್ತೆ. ಓಕೆ, ಸೊ ಇಲ್ಲಿ ನಾವು ಜಾಬ್ ಬಗ್ಗೆ ಹುಡುಕ್ತಾ ಇದ್ದೀವಲ್ವ, ಹೀಗಾಗಿ ಲಾಸ್ಟ್ ಬರಬೇಕು. ನಂತರ ಇಲ್ಲಿ ನೋಡಿ ಕಂಟ್ರೀಸ್ ಅಂತ ಇದೆ, ಕಂಪನಿ ಅಂತ ಇದೆ, ಸೆಕೆಂಡು ಕಾಲಮು ಕಂಪನಿ ಅಂತ ಬಂದಮೇಲೆ ಇಲ್ಲಿ ನೋಡಿ ಅಬೌಟ್ ಅಸ್ ಕೆಳಗಡೆ ಕರಿಯರ್ಸ್ ಅಂತ ಇದೆ. ಕರಿಯರ್ಸ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ವ್ಯೂ ಆಲ್ ಓಪನಿಂಗ್ಸ್ ಅಂತ ಬರುತ್ತೆ. ಜಸ್ಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡಿ ಜಾಬ್ಸದು ನಿಮಗೆ ಡೀಟೇಲ್ಸ್ಗಳು ಸಿಗುತ್ತೆ. ಸೊ ಇಲ್ಲಿ ಏನು ಮಾಡೋಕ್ಕಂದ್ರೆ ರಿಮೋಟ್ ಓನ್ಲಿ ಅಂತ ಇದೆ ನೋಡಿ ಸೈಡಲ್ಲಿ. ಇಲ್ಲಿ ಬೇಕಾದ್ರೆ ಡಿಪಾರ್ಟ್ಮೆಂಟ್ ವೈಸ್ ನೀವು ಚೆಕ್ ಮಾಡ್ಬೋದು. ಬಟ್ ಅದು ನಾನು ರಿಮೋಟ್ ಜಾಬು ವರ್ಕ್ ಫ್ರಮ್ ಹೋಮ್ ಹುಡುಕ್ತಾ ಇದ್ದೀವಿ ಅಂದರೆ ರಿಮೋಟ್ ಮಾಡಿ.
ರಿಮೋಟ್ ಅಂತ ಮಾಡಿದ್ಮೇಲೆ ಇಷ್ಟೊಂದು ರಿಮೋಟ್ ಜಾಬ್ಗಳು ನಿಮಗೆ ಇಲ್ಲಿ ಸಿಗುತ್ತೆ. ಇಲ್ಲಿ ಡೆಮೋ ಟ್ರೈನರ್ ಅಂತ ಹೇಳ್ಬಿಟ್ಟು ಪಾರ್ಟ್ ಟೈಮ್ ಜಾಬ್ ನೀವು ನೋಡ್ತಾ ಇರ್ಬೋದು. ಸೊ ಈಗ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿ ಇದರಲ್ಲಿ ಇರುತ್ತೆ. ಡೈಲಿ ನೀವು 4 ತಾಸು ಮಾಡ್ತೀವಂತಂದರೆ ಓಕೆ. ಸೊ ಇಲ್ಲಿ ವಾರದಲ್ಲಿ 6 ದಿನ ಕೆಲಸ ಮಾಡೋದಿರುತ್ತೆ. ಆ್ಯಂಡ್ ಟೈಮಿಂಗ್ಸ್ ಎಲ್ಲ ಹೇಳಿದ್ದಾರೆ ಅವರು. ಸಂಜೆ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ, ಮತ್ತು ಸಂಜೆ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ 2 ಶಿಫ್ಟ್ ಇರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಡೀಟೇಲ್ಸ್ ಇಲ್ಲಿರುತ್ತೆ, ನೋಡ್ಕೊಳ್ಳಿ. ನಿಮಗೆ ಸೂಟ್ ಆಗುತ್ತೆ ನೀವು ಓದಿನ ಪ್ರಕಾರ ಅಂದರೆ ಅಪ್ಲೈ ಮಾಡ್ಬೋದು. ಅಪ್ಲೈ ಅಂತ ನಾವು ಅಂತ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ಈ ರೀತಿ ನಿಮಗೆ ಒಂದು ಫಾರ್ಮ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ಎಲ್ಲ ಡೀಟೇಲ್ಸ್ಗಳನ್ನ ಹಾಕಬೇಕಾಗುತ್ತೆ. ಓಕೆ. ಸೊ ಇದೇ ರೀತಿಯೇ ಜಸ್ಟ್ ಇವಾಗ ಬ್ಯಾಕ್ ಹೋದ್ವಿ ಅಂತಂದರೆ ವ್ಯೂ ಓಪನಿಂಗ್ಸ್ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿದ ಮೇಲೆ ಮತ್ತೆ ಸೊ ಇದೇ ರೀತಿಯೇ ನೀವು ಇಲ್ಲಿ ಮತ್ತು ಸರ್ಚ್ ಮಾಡಬೇಕು. ಸಮ್ಟೈಮ್ಸ್ ಇದು ಸ್ವಲ್ಪ ಎರರ್ ತೋರಿಸುತ್ತೆ. ಓಕೆ. ಸೊ ನೋ ಪ್ರಾಬ್ಲಮ್. ಮತ್ತೆ ನೀವು ಈ ರೀತಿ ವೆಬ್ಸೈಟಿಗೆ ಬಂದುಬಿಟ್ಟು ಕರಿಯರ್ಸ್ ಅಂತ ಓಪನ್ ಮಾಡಿ, ನಂತರ ಇಲ್ಲಿ ವ್ಯೂ ಓಪನಿಂಗ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಓಪನಿಂಗ್ ಮಾಡಿದರೆ ಸೊ ಇಲ್ಲಿ ರಿಮೋಟ್ ಅಂತ ಮಾಡಿದರೆ ಇಲ್ಲಿ ಸುಮಾರು ಥರದ ಜಾಬ್ಸ್ಗಳು ಇಲ್ಲಿ ರಿಮೋಟ್ ಜಾಬ್ಗಳೇ ಇದೆ. ಸೊ ನೋಡ್ಕೊಳ್ಳಿ, ನಿಮಗೆ ಇದು ಬೇಕು ಅಂತಂದರೆ ಇದಕ್ಕೂ ಕೂಡ ನೀವು ಬೇಕಂದರೆ ಅಪ್ಲೈ ಮಾಡ್ಬೋದು. ಅದರ್ವೈಸ್ ಇದನ್ನು ಕ್ಲೋಸ್ ಮಾಡಿ ಮತ್ತು ಇಲ್ಲಿ ವರ್ಕ್ ಟೈಪ್ ನೋಡಿಕೊಂಡು ನಿಮಗೆ ಪಾರ್ಟ್ ಟೈಮು ಫುಲ್ ಟೈಮು ಓಕೆ ಯಾವ್ದು ಬೇಕು ನೋಡಿಕೊಂಡು ನಂತರ ಇಲ್ಲಿ ಕಸ್ಟಮರ್ ಎಕ್ಸ್ಪೀರಿಯೆನ್ಸು ಮತ್ತು ಸುಮಾರು ಥರದ ಪ್ರೊಫೈಲ್ಗಳಿದೆ ಇಲ್ಲಿ. ಓಕೆ. ಸೊ ಇಲ್ಲಿ ನೋಡ್ಕೊಳ್ಳಿ ನಿಮ್ಗೆ ಯಾವುದಿದೆ, ನಿಮ್ಗೆ ಸೂಟ್ ಆಗುತ್ತಾ ಅಂತ. ಲೊಕೇಶನ್ನು ಬ್ಯಾಂಗ್ಳೂರು ಕೂಡ ಇಲ್ಲಿ ಹೈರಿಂಗ್ ಮಾಡ್ತಾಯಿದ್ದಾರೆ, ಮತ್ತು ಕೊಯಮತ್ತೂರು, ಕೋಲ್ಕತ್ತಾ ಮತ್ತು ಮುಂಬೈಗೆ ಹೈರಿಂಗ್ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ರಿಮೋಟ್ ಅಂತ ಬಂದಾಗ ಸೊ ಇಲ್ಲಿ ನಿಮಗೆ ನೋಡ್ಕೊಂಬಿಟ್ಟು ಇಲ್ಲ ಅರ್ಜಿ ಸಲ್ಲಿಸಿ. ಓಕೆ. ರಿಮೋಟ್ ಆದಮೇಲೆ ಅದಕ್ಕೆ ಲೊಕೇಶನ್ ಏನು ಬೇಕಾಗೋದಿಲ್ಲ. ಓಕೆ. ಸೊ ಇದು ಇವತ್ತಿನೊಂದು ಮಾಹಿತಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸ್ನೇಹಿತರೆ. ಮತ್ತು ಸಂಪಟ್ಟಂತೆ ನೀವೇನಾದರೂ ಡೌಟ್ ಇದೆ, ನಾವೇನಾದರೂ ಕೇಳಬೇಕಂದ್ರೆ ಕಾಮೆಂಟ್ ಬಾಕ್ಸ್ ಓಪನ್ ಇದೆ. ಸೊ ಕಾಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದೆ ನೋಡಿದ್ರೆ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.